ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಸೊ ಇದು ಎಲ್ಲರಿಗೂ ಗೊತ್ತಿರೋ ಅಂಥ ಡಿಸೈನೇ. ಬನ್ನಿ ಇವತ್ತು ಸೀರೆಗೇ ಮಾಡಿ ತೋರಿಸ್ತಾ ಇದ್ದೀನಿ ಡಿಸೈನ್ ಇದು. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅನ್ನೋ ಇನ್ಫಾರ್ಮೇಷನ್ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಮೆಟೀರಿಯಲ್ಸ್ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಮುಂಚೆನೇ ನಾನು ಸೀರೆಗೆ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ದಾರ ತಗೊಂಡು ಗಂಟು ಹಾಕಿ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡಿರೋ ನೀಡಲ್ ನಂಬರ್ ಬಂದು 0.75 mm. ಹಾಗೆ ನಾನು 7 ಎಳೆ ದಾರನ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ನಾನು ಮತ್ತೆ ತೋರಿಸ್ತೀನಿ. ನೋಡಿ, ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಸ್ಯಾರಿಗೆ ಈ ರೀತಿ ಗಂಟು ಹಾಕಿ ನಾನು ಲಾಕ್ ಮಾಡಿದ್ದೆ. ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ಒಳಗಡೆ ತೆಗೆದು ಒಂದು ಚೈನ್ ಹಾಕ್ಕೋಬೇಕು. ನೋಡಿ, ಈ ರೀತಿ. ಇವಾಗ ನಾವು 2 ಚೈನ್ ಹಾಕಿ 1 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಸ್ವಲ್ಪನೇ ಡಿಸ್ಟೆನ್ಸಲ್ಲಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ನೋಡಿ, ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನಾನು ಡಬಲ್ ಕ್ರೋಶೇನ ಮಾಡ್ತಾ ಇರೋದು. ಮತ್ತು ಇವಾಗ ಸೇಮ್ ಲೂಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಆ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೇನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲೂ ಕೂಡ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ನನ್ನ ಫೇಸ್ಬುಕ್ನ ಪೇಜ್ನ ಲಿಂಕ್ ಇರುತ್ತೆ. ಸೊ ನೀವು ಫೇಸ್ಬುಕ್ನಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ನೋಡಿ, ಇಲ್ಲಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಒಟ್ಟು 6 ಡಬಲ್ ಕ್ರೋಶೇನ ಮಾಡ್ಕೋಬೇಕಾಗತ್ತೆ. ನಿಮಗೆ 5 ಹಿಡಿಸ್ತು ಅಂತ ಅಂದರೆ 5 ಸಾಕು, ಇಲ್ಲಾಂದರೆ 6 ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಇವಾಗ ನಾನು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ ಆರ್ಚ್ ಮಾಡಿದ್ವಿ ಅಲ್ವಾ, ಈ ಆರ್ಚ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ಸ್ಟ್ರೈಟಾಗಿ ಇಟ್ಕೊಳ್ಳೋದಕ್ಕಿಂತ ಮುಂಚೆನೇ ನಾನು ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡಿದ್ದೆ. ಸೊ ನೋಡಿ, ಇಲ್ಲೂ ಕೂಡ ಡಬಲ್ ಕ್ರೋಶೆ ಮಾಡಿ ಆಯಿತು. ಇಲ್ಲೂ ಕೂಡ ಗ್ಯಾಪ್ ಆಗಿದೆ. ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ಫಸ್ಟ್ 2 ಚೈನ್ ಹಾಕಿ ಆಮೇಲೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ನೋಡಿ, ಇಲ್ಲೇನು ಗ್ಯಾಪ್ ಇತ್ತಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ ಸೇಮ್ ಲೂಪ್ನ ಒಳಗಡೆಗೆ ಮಾಡ್ಕೋಬೇಕು. ಅಂದರೆ ಒಟ್ಟು 6 ಡಬಲ್ ಕ್ರೋಶೇನ ಮಾಡ್ಕೋಬೇಕಾಗತ್ತೆ. ಎರಡರಲ್ಲಿ 1 ಮತ್ತು 2ರಲ್ಲಿ 1. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆ ನಾವೇನು ಮಾಡ್ತೀವಿ ಅಲ್ವಾ, ಸೊ ಒಂದೇ ಲೆವೆಲ್ಗೆ ಬರಬೇಕು. ಒಂದಾದಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನಾವು ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬಾರ್ದು. ಮತ್ತು ಇನ್ನೂ ಒಂದು ಡಬಲ್ ಕ್ರೋಶೆ. ಮತ್ತು ನಾನು ಇವಾಗ 6ನೇ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಆಗುತ್ತೆ. ಇವಾಗ ಇದನ್ನು ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಅಂದರೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸ್ಲ್ಯಾಂಟಿಂಗ್ ಆರ್ಚ್ನ ನೋಡ್ಕೊಳ್ಳಿ, ಈ ರೀತಿ ಮೆಷರ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶೇನ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 2 ಚೈನ್ ಹಾಕಿ ಆ್ಯಸ್ ಯೂಶ್ವಲ್ ನಾವೇನು ಪ್ರೀವಿಯಸ್ 2 ಸ್ಲ್ಯಾಂಟಿಂಗ್ ಆರ್ಚಸ್ನ ಮಾಡಿದ್ವಿ ಅಲ್ವಾ, ಅದೇ ಥರ ಈ ಆರ್ಚ್ನ ಕೂಡ ನಾವು ಮಾಡ್ಕೋಬೇಕು. ನೋಡಿ, ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ ನಾನಿವಾಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇರ್ತಾರೆ, ಡಬಲ್ ಕ್ರೋಶೆ ಎಲ್ಲ ಒಂಥರ ಸುಕ್ಕಾಗೋ ಥರ ಕಾಣಿಸುತ್ತೆ ನಮಗೆ ಆರ್ಚ್ ಮಾಡಿದ್ರೆ ಅಂತ ಹೇಳಿ. ಸೊ ನೀವು ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಸುಕ್ಕಾಗೋ ಥರ ಕಾಣಿಸುತ್ತೆ. ಬಟ್ ಒಂದಾದಮೇಲೆ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಗೂ ಇನ್ನೊಂದು ಡಬಲ್ ಕ್ರೋಶೆಗೂ ನಾವು ಟಚ್ ಮಾಡಬಾರ್ದು. 1 by 1 ಡಬಲ್ ಕ್ರೋಶೆನೇ ನಾವು ಮಾಡ್ಕೋಬೇಕು. ಮತ್ತು ಇವಾಗ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಫೇಸ್ಬುಕ್ನಲ್ಲೂ ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಕುಚ್ಚು ರಿಲೇಟೆಡ್ ವೀಡಿಯೋಸು. ನೀವು ನನ್ನ ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ಲ್ಯಾಂಟಿಂಗ್ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಡಬಲ್ ಕ್ರೋಶೆ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೊಳ್ಳಿ. ಮತ್ತು ಇವಾಗ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದೇ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು.
ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು. ಫ್ರೆಂಡ್ಸ್, ಇಲ್ಲಿ ಇವತ್ತಿನ ಸೀರೆನಲ್ಲಿ ಅಂದರೆ ಚೆಕ್ಸ್ ಥರ ಇದೆ ಸೀರೆ ಇದು. ಸೊ ಇದರಲ್ಲಿ ಗ್ರೀನ್ ಕಲರ್ ಕೂಡ ಇದೆ. ಸೊ ಹಾಗಾಗಿ ಸೆರಗು ಅಂದರೆ ಪಲ್ಲು ಬಂದು ಪಿಂಕ್ ಇರೋದ್ರಿಂದ ನಾನು ಗ್ರೀನ್ ಕಲರಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾವು ಒಂದು ಡಾರ್ಕು ಒಂದು ಲೈಟು ಇನ್ನೂ ಒಂದು ಡಾರ್ಕ್ ಮಾಡ್ಕೊಂಡಾಗ ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎರಡು ಡಾರ್ಕ್ನ ಒಟ್ಟಿಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನನ್ನ ಸಜೆಷನ್ ಇದು. ಅಂದರೆ ಫಸ್ಟ್ ಲೇಯರ್ನ ಸ್ವಲ್ಪ ಡಾರ್ಕ್ ಮಾಡಿದ್ರೆ ನೆಕ್ಸ್ಟ್ ಲೇಯರ್ ಸ್ವಲ್ಪ ಲೈಟ್ ಮಾಡ್ತೀನಿ, ಲಾಸ್ಟ್ ಲೇಯರ್ ನಾನು ಡಾರ್ಕ್ ಮಾಡ್ಕೋತೀನಿ ನೋಡಿ. ಮತ್ತೆ ಇವಾಗ ಡಬಲ್ ಕ್ರೋಶೆ ಮಾಡಿ ನಾನು ಆರ್ಚ್ನ ಎಂಡ್ ಮಾಡಿಕೊಂಡೆ ನೋಡಿ. ಇದು ಸ್ಲ್ಯಾಂಟಿಂಗ್ ಆರ್ಚು ಅಂದರೆ ಸೀಶೆಲ್ ಡಿಸೈನ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ಸೊ ಇದೇ ಥರ ಫುಲ್ಲು ಸೀರೆ ಎಂಡ್ವರೆಗೂ ನಾವು ಮಾಡ್ಕೋಬೇಕು ನೋಡಿ. ಫುಲ್ಲು ಎಂಡ್ವರೆಗೂ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಅಷ್ಟೇ ಡಿಸ್ಟೆನ್ಸು ರಾಂಗ್ ಆಗಿಲ್ಲ, ಕರೆಕ್ಟ್ ಡಿಸ್ಟೆನ್ಸ್ ನಾನು ಮೇಂಟೈನ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಥರ ನೀವು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿದಾಗ ಮೆಷರ್ ಮಾಡಿ ನೋಡಿದಾಗ ಸೊ ಇದೇ ರೀತಿ ಬರುತ್ತೆ ನಿಮಗೆ. ಎಂಡಲ್ಲಿ 2 ಚೈನ್ ಹಾಕಿ ನಾನು ದಾರಾನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಲೇಯರ್ನ ಮಾಡೋದಕ್ಕೆ ಕೂಡ ನಾನು ದಾರಾನ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮೇಲ್ಗಡೆಗೆ 2 ಚೈನ್ ಹಾಕಿದ್ವಿ ಅಲ್ವಾ. ಸೊ 2 ಚೈನ್ನ ಮೇಲ್ಗಡೆಗೆ ನಾನು ದಾರಾನ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತೆಗೆದು ಒಂದು ಚೈನ್ ಹಾಕೋಬೇಕು. ಅಂದರೆ ನಾವು ಸೀರೆಗೆ ಫಸ್ಟ್ ಲೇಯರ್ ಮಾಡಿದ್ವಿ ಅಲ್ವಾ, ಅದೇ ಥರ ಈ ಲೇಯರ್ನ ಕೂಡ ನಾವು ಮಾಡ್ಕೋಬೇಕು ನೋಡಿ. ಸೇಮ್ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರ ತಗೊಳ್ಳಿ. ದಾರ ತೆಗೆದು ಒಂದು ಚೈನ್ ಹಾಕೋಬೇಕು. ದಾರ ಸ್ವಲ್ಪ ಕಷ್ಟ ಆಗುತ್ತೆ ತೆಗೆಯೋದಕ್ಕೆ. ಸೊ ಕೇರ್ಫುಲ್ಲಾಗಿ ತಗೊಳ್ಳಿ, ಯಾಕಂದರೆ ಗಂಟು ಹಾಕಿರ್ತೀವಲ್ವಾ. 2 ಚೈನ್ನ ಮೇಲೆ ನಾವು ಟೈಟಾಗಿ ಗಂಟು ಹಾಕಿದಾಗ ಸೊ ನಮ್ಗಲ್ಲಿ ಗ್ಯಾಪ್ ಸಿಕ್ಕಿರಲ್ಲ. ಸೊ ಅದೇ ಗ್ಯಾಪಲ್ಲಿ ನಾವು ದಾರನ ತಗೋಬೇಕಾಗತ್ತೆ. ಸ್ವಲ್ಪ ಟೈಟ್ ಅನಿಸುತ್ತೆ, ನೋ ಪ್ರಾಬ್ಲಮ್ ನೋಡಿ. ಇವಾಗ ನಾನು 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್, 2 ಸ್ಲ್ಯಾಂಟಿಂಗ್ ಆರ್ಚ್ನ ಮಿಡಲಲ್ಲಿ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಬರುತ್ತೆ ಇದು. ಇವಾಗ 2 ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಸೊ ಅದೇ ಡಬಲ್ ಕ್ರೋಶೆ ಒಳಗಡೆಗೆ ಮತ್ತೆ ನಾವು 6 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು. ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ನಾನು ಫಸ್ಟ್ ಲೇಯರ್ಗೆ ಸ್ವಲ್ಪ ಡಾರ್ಕ್ ಇದೆ, ಸೆಕೆಂಡ್ ಲೇಯರ್ಗೆ ನಾನು ಗೋಲ್ಡ್ ಕಲರ್ನ ತೊಗೊಂಡಿದ್ದೀನಿ. ಸೊ ನಾವು ಆ ಮಿಡಲಲ್ಲಿ ಸ್ವಲ್ಪ ಲೈಟ್ ಕಲರ್ನ ತೊಗೊಂಡಾಗ ಈ ಡಿಸೈನು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ನಾನಿಲ್ಲಿ ಡಬಲ್ ಕ್ರೋಶೆನ ಸ್ವಲ್ಪ ಫಾಸ್ಟಾಗೇ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಡಬಲ್ ಕ್ರೋಶೆ ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಇಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡ್ಕೋಬೇಕು. ಅಂದರೆ ಕೆಳಗಿನ ಲೇಯರ್ಗೆ ಟಚ್ ಆಗಬಾರ್ದು ನೀಡಲು. ಇಲ್ಲಿ ಮಾಡಬೇಕಾದ್ರೆ ಕೆಳಗಿನ ಲೇಯರ್ ಮೇಲೆ ಟಚ್ ಆದರೆ ದಾರ ಎಲ್ಲ ಎಳ್ಕೊಂಡಂಗೆ ಕಾಣಿಸುತ್ತೆ. ಸೊ ಟಚ್ ಆಗದೆ ಇರೋ ಥರ ನೋಡ್ಕೋಬೇಕು ನೋಡಿ. ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇವಾಗ ನೆಕ್ಸ್ಟ್ 2 ಆರ್ಚ್ಗಳನ್ನ ಮಧ್ಯ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತೆ 2 ಚೈನ್ ಹಾಕಿ ಮತ್ತು ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಡಬಲ್ ಕ್ರೋಶೆಗಳನ್ನ ನಾವೇನು ಎರಡು ಲೇಯರ್ನಲ್ಲಿ ಕೂಡ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಡಬಲ್ ಕ್ರೋಶೆ ಎಲ್ಲ ಒಂದೇ ಲೆವೆಲ್ಗೆ ಬರಬೇಕು. ಒಂದು ಚಿಕ್ಕದು ಒಂದು ದೊಡ್ಡದು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಆ ಥರ ಮಾಡ್ಕೊಂಡಾಗ ಈ ಡಿಸೈನ್ ಅಂತೂ ತುಂಬಾ ಕೆಟ್ಟದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಒಂದೇ ಲೆವೆಲ್ಗೆ ಬರೋ ಥರ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ಡಬಲ್ ಕ್ರೋಶೆ, ಮತ್ತು ಇವಾಗ ಡಬಲ್ ಕ್ರೋಶೆ ಸೇಮ್ 2 ಚೈನ್ನ ಗ್ಯಾಪ್ ಒಳಗಡೆಗೆ ಮಾಡ್ಕೋಬೇಕು ನೋಡಿ. ಇಲ್ಲಿ ಒಟ್ಟು 6 ಡಬಲ್ ಕ್ರೋಶೆ ಮಾಡಿ ಆಗಿದೆ. ಸೊ ಇವಾಗ ನೆಕ್ಸ್ಟು ನಾವು ಯಾವ ರೀತಿ ಲಾಕ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಸೂಜಿ ಮೇಲೆ ದಾರ ತಗೊಳ್ಳಿ. ನೋಡಿ ಇಲ್ಲಿ 2 ಸ್ಲ್ಯಾಂಟಿಂಗ್ ಆರ್ಚಸ್ ಇದೆ ಅಲ್ವಾ, 2ಕ್ಕೂ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋಬೇಕು. ಇವಾಗ 2 ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆ ಒಳಗಡೆಗೆ ಡಬಲ್ ಕ್ರೋಶೆಯಿಂದ ನಾವು ಫಿಲ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ. ಮತ್ತೆ ಡಬಲ್ ಕ್ರೋಶೆ, ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಇಲ್ಲಿ ಡಬಲ್ ಕ್ರೋಶೆಗಳು ಅಷ್ಟೇ, ಕೌಂಟಿಂಗ್ಸ್ನ ಮಿಸ್ ಮಾಡ್ಕೋಬೇಡಿ. ಕೌಂಟಿಂಗ್ಸ್ನ ನಾವು ಮಿಸ್ ಮಾಡ್ಕೊಂಡಾಗ ನಾವೇನು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಾ ಇದ್ದೀವಲ್ವ, ಅಂದರೆ ಸೀಶೆಲ್ ಡಿಸೈನ್ ಅಂತ ಹೇಳ್ತೀವಿ ಇದಕ್ಕೆ.
ಸೊ ಇದರಲ್ಲಿ ಕೌಂಟಿಂಗ್ಸ್ ಏನಾದರೂ ಮಿಸ್ ಆದರೆ ಒಂದು ಚಿಕ್ಕದಾಗಿ ಕಾಣಿಸುತ್ತೆ, ಒಂದು ದೊಡ್ಡದಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಕೌಂಟಿಂಗ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಡಿಸೈನ್ಗೆ. ನೋಡಿ ಇಲ್ಲಿ 2 ಆರ್ಚ್ಗಳನ್ನ ಮಧ್ಯಕ್ಕೆ ನಾವು ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋಬೇಕು. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಇವಾಗ 2 ಚೈನ್ ಹಾಕಿ ಆ್ಯಸ್ ಯೂಶ್ವಲ್ ನಾವು 6 ಡಬಲ್ ಕ್ರೋಶೆನ ಡಬಲ್ ಕ್ರೋಶೆ ಒಳಗಡೆ ಮಾಡ್ಕೋಬೇಕು. ಸೊ ಇದೇ ಥರ ಫುಲ್ ಎಂಡ್ವರೆಗೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಫುಲ್ಲು ಎಂಡ್ವರೆಗೂ ಮಾಡಿ ಆಗಿದೆ. ಎಂಡ್ವರೆಗೂ ಮಾಡಿ ಆದಮೇಲೆ ಡಿಸೈನು ಈ ರೀತಿ ಕಾಣಿಸ್ತಾ ಇದೆ. ನೋಡಿ ಒಂದ್ರ ಮೇಲೆ ಒಂದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಇಲ್ಲಿ ಲೆಂತ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ, ಡಬಲ್ ಕ್ರೋಶೆ ಲೆಂತ್ಗಳನ್ನ. ನೋಡಿ ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ಈ ರೀತಿ ಬೀಡ್ಸ್ನ ಮುಂಚೆ ನಾನು ದಾರಕ್ಕೆ ಹಾಕಿಟ್ಟಿದ್ದೀನಿ. ನಾನು ದಾರಕ್ಕೆ ಯಾವ ರೀತಿ ಹಾಕೋದು ಅಂತೇಳಿ ನಾನು ಸುಮಾರು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಚೆಕ್ ಮಾಡ್ಬೋದು. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ಇದ್ರ ಬಗ್ಗೆನೇ ಸಪ್ರೇಟ್ ವಿಡಿಯೋ ಮಾಡಿ ಅಂತ ಅಂದರೆ ಸೊ ಅದು ಕೂಡ ನಾನು ಮಾಡಿಕೊಡ್ತೀನಿ. ಆದಷ್ಟು ಏನು ಸಜೆಷನ್ ಇರುತ್ತೆ ನಿಮ್ಮದು ಕಮೆಂಟ್ ಮಾಡಿ. ನಾವೇನು ಲಾಕ್ ಮಾಡಿದ್ವಿ ಅಲ್ವಾ ಯೆಲ್ಲೋ ಕಲರ್ ಮೇಲೆ ಪಿಂಕ್ ಕಲರ್ನ, ಸೊ ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಇಲ್ಲಿ 2 ಸ್ಲ್ಯಾಂಟಿಂಗ್ ಆರ್ಚ್ನ ಮಿಡಲ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ ಅದೇ ಡಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಮೊದಲು ಒಂದು ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಬೀಡನ್ನ ಒಳಗಡೆಗೆ ಪುಲ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಳಗಡೆಗೆ ಒಂದು ಬೀಡನ್ನ ತೊಗೋಬೇಕು. ಈ ರೀತಿ ನಾವೇನು ದಾರಕ್ಕೆ ಹಾಕಿಟ್ಟಿದ್ವಿ ಅಲ್ವಾ ಆ ಬೀಡನ್ನ, ಒಂದು ಬೀಡನ್ನ ಅಷ್ಟೇ ನಾವು ತಗೋಬೇಕು. ಒಂದು ಬೀಡನ್ನ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ಇವಾಗ ಸೇಮ್ ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡನ್ನ ಈ ರೀತಿ ಮುಂದೆ ಮಾಡಿಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಇವಾಗ ನಾನು ಬೀಡನ್ನ ಹಾಕ್ತಾ ಇಲ್ಲ, ಹಾಗೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಒಳಗಡೆಗೆ ತಗೊಳ್ಳಿ. ಬೀಡನ್ನ ಒಳಗಡೆಗೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಬೀಡನ್ನ ಈ ರೀತಿ ಮುಂದೆ ಎಳ್ಕೊಂಡ್ರೆ ಲೂಪ್ಸ್ ಕರೆಕ್ಟಾಗಿ ಸಿಗುತ್ತೆ. ಸೊ ಆವಾಗ ನಾವು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತು ಇವಾಗ ಬೀಡನ್ನ ಹಾಕೋದಿಲ್ಲ, ನಾನು ಹಾಗೆ ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಒಂದು ಬೀಡನ್ನ ಒಳಗಡೆಗೆ ತಗೊಳ್ಳಿ, ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಅಂದರೆ ಒಂದಕ್ಕೆ ನಾವು ಬೀಡನ್ನ ಹಾಕಿದ್ರೆ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಇನ್ನೂ ಒಂದಕ್ಕೆ ಬೀಡನ್ನ ಹಾಕೋದಿಲ್ಲ, ಹಾಗೆ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ಇವಾಗ ಬೀಡನ್ನ ಹಾಕದೆ ನಾನು ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇದು ಈ ರೀತಿ ಬರುತ್ತೆ ಆರ್ಚಿದು. ಇವಾಗ ಇದನ್ನು ಕೂಡ ಅಷ್ಟೇ ನಾವು ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡಿನೇ ನಾವು ಎಂಡ್ ಮಾಡ್ಕೋಬೇಕು. ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ 2 ಆರ್ಚ್ಗಳ ಮಧ್ಯಕ್ಕೆ ಡಬಲ್ ಕ್ರೋಶೆ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ನಾವು ಬೀಡನ್ನ ಹಾಕದೇ ಒಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಆಮೇಲೆ ಬೀಡನ್ನ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆಮೇಲೆ ಬೀಡನ್ನ ಹಾಕದೇ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಈ ಆರ್ಚ್ನ ಮಾಡ್ಕೋಬೇಕಾದ್ರೆ 6 ಡಬಲ್ ಕ್ರೋಶೆನ ಮಾಡ್ಕೋತೀವಿ. ಅದರಲ್ಲಿ 3ಕ್ಕೆ ನಾವು ಬೀಡನ್ನ ಹಾಕೋದಿಲ್ಲ, ಮತ್ತು 3ಕ್ಕೆ ನಾವು ಬೀಡನ್ನ ಹಾಕೋತೀವಿ. ಸೊ ಕಂಪ್ಲೀಟು ಇವತ್ತಿನ ಡಿಸೈನ್ಗೆ 3 ಲೇಯರ್ಗೂ ನಾವು ಸೀಶೆಲ್ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ 6 ಡಬಲ್ ಕ್ರೋಶೆನ ಮಾಡ್ಕೋತೀವಿ. ಅಂದರೆ ಒಂದೊಂದು ಡಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ 6 ಡಬಲ್ ಕ್ರೋಶೆನ ಮಾಡ್ಕೋತೀವಿ. ಸೊ ಬೀಡನ್ನ ಹಾಕಬೇಕಾದ್ರೂ ಅಷ್ಟೇ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಲ್ವಾ ಈ ಲೇಯರ್ಗೂ ಕೂಡ 6 ಡಬಲ್ ಕ್ರೋಶೆನೇ ಮಾಡ್ಕೋತೀವಿ. ಅಂದರೆ 3 ಡಬಲ್ ಕ್ರೋಶೆಗೆ ಬೀಡನ್ನ ಹಾಕೋದಿಲ್ಲ, 3 ಡಬಲ್ ಕ್ರೋಶೆಗೆ ಬೀಡನ್ನ ಹಾಕ್ತೀವಿ. ಅಂದರೆ ಒಂದಕ್ಕೆ ಬೀಡ್ ಹಾಕಿದ್ರೆ ಒಂದಕ್ಕೆ ಬೀಡ್ ಹಾಕೋದಿಲ್ಲ. ಸೊ ಈ ಥರ ಇವತ್ತಿನ ಡಿಸೈನ್ ನಾನು ಮಾಡ್ತಾ ಇರೋದು. ಸೊ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಫ್ರೆಂಡ್ಸ್ ಇದು ಡಿಸೈನು. ಇದು ನಾನು ಸುಮಾರು ತುಂಬ ಹಳೆಯ ವಿಡಿಯೋನೇ ಇದು. ನಾನು ಆವಾಗ ವಿಡಿಯೋ ಮಾಡಬೇಕಾದ್ರೆ ವಿಡಿಯೋ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲಿಲ್ಲ. ಸೊ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಕೊಟ್ಟು ಅಪ್ಲೋಡ್ ಮಾಡೋಣ ಅಂಥೇಳಿ ಇವತ್ತಿನ ಡಿಸೈನ್ ನಾನು ಮಾಡಿದ್ದು. ಸೊ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ, ಅಪ್ಲೋಡ್ ಮಾಡಿ ಅಂಥೇಳಿ ಸುಮಾರು ದಿವಸದಿಂದ ರಿಕ್ವೆಸ್ಟ್ ಇತ್ತು. ತುಂಬ ಹಳೆಯ ರಿಕ್ವೆಸ್ಟೇ ಇದು. ಸೊ ಹಾಗಾಗಿ ಇದು ಡಿಸೈನ್ ಸೀರೆಗೇ ಮಾಡಿ ತೋರಿಸೋಣ ಅಂತ ಹೇಳಿ ಸೊ ನನಗೆ ಸೇಮ್ ಡಿಸೈನ್ ಆರ್ಡರ್ ಬಂತು. ಸೊ ಹಾಗಾಗಿ ಈ ಡಿಸೈನ್ ಇವತ್ತು ನಾನು ಸೀರೆಗೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ದು ವಿಡಿಯೋ ಕ್ವಾಲಿಟಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ನೋಡಿ ಬೀಡನ್ನ ಹಾಕದೇ ಕೊನೆ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇದು 2 ಆರ್ಚ್ಗಳು ಬೀಡನ್ನ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ರಿಚಾಗಿ ಕೂಡ ಕಾಣಿಸುತ್ತೆ. ಈ ಡಿಸೈನ್ಗೆ ಕುಚ್ಚು ಹಾಕದೇ ಇದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚು ಹಾಕಿದ್ರೂ ಓಕೆ, ಬಟ್ ಕುಚ್ಚಿಲ್ದೇ
ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು. ಸೊ ನಾನು ಫುಲ್ಲು ಎಂಡ್ವರೆಗೂ ಮಾಡಿದ್ಮೇಲೆ ಎಂಡ್ ಲುಕ್ ನಾನು ತೋರಿಸ್ತೀನಿ ಅಲ್ವಾ. ಸೊ ಕುಚ್ಚಿಲ್ದೇ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಇದು. ನೋಡಿ ಇಲ್ಲೂ ಕಂಪ್ಲೀಟಾಗಿ ಲಾಸ್ಟ್ ಲೇಯರ್ಗೆ ನಾವು ಬೀಡ್ಸ್ನ ಹಾಕೋತೀವಿ. ಪ್ರತಿಯೊಂದು ಸೀಶೆಲ್ಗೂ ಕೂಡ ಬೀಡ್ಸ್ನ ಹಾಕಿನೇ ನಾವು ಮಾಡೋದು. ಸೊ ಹಾಗಾಗಿ ಎರಡು ಫಸ್ಟ್ ಆ್ಯಂಡ್ ಸೆಕೆಂಡ್ ಲೇಯರು ನಮಗೆ ಪ್ಲೈನ್ ಬರುತ್ತೆ, ಲಾಸ್ಟ್ ಥರ್ಡ್ ಲೇಯರ್ ಬಂದು ನಮಗೆ ಬೀಡ್ಸಲ್ಲಿ ಬರುತ್ತೆ. ಸೊ ಆವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಫಸ್ಟ್ ಲೇಯರು ಮತ್ತು ಲಾಸ್ಟ್ ಲೇಯರ್ನ ಪ್ಲೈನ್ ಮಾಡಿಕೊಂಡು ಮಿಡಲಲ್ಲಿ ಏನು ನಾನು ಗೋಲ್ಡ್ ಕಲರಲ್ಲಿ ಮಾಡಿದ್ದೀನಿ ಅಲ್ವಾ, ಸೊ ಆ ಮಿಡಲ್ಗೆ ನೀವು ಬೀಡನ್ನ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಿಮ್ಮೊಂದು ಕ್ರಿಯೇಟಿವಿಟಿಗೆ ಬಿಟ್ಟಿದ್ದದು. ಮತ್ತು ಈ ಡಿಸೈನು 3 ಲೇಯರ್ಸಿಂದ 4 ಲೇಯರ್ ಕೂಡ ನಾವು ಮಾಡ್ಕೋಬೋದು. ಈ ಡಿಸೈನ್ಗೆ 4 ಲೇಯರ್ ಮಾಡಿದ್ರೆ ತುಂಬಾ ದೊಡ್ಡದಾಗುತ್ತೆ ಮತ್ತು ಒಂದ್ರ ಮೇಲೊಂದು ಕೂತಾಗ ಸ್ವಲ್ಪ ಶ್ರಿಂಕ್ ಆಗೋ ಥರ ಕಾಣಿಸುತ್ತೆ ಡಿಸೈನ್ ಇದು. ಸೊ ಹಾಗಾಗಿ 3 ಲೇಯರ್ ಬೆಸ್ಟ್ ಅಂತ ಹೇಳ್ತೀನಿ. ಇದನ್ನು ಸಿಂಗಲ್ ಲೇಯರ್ ಕೂಡ ಮಾಡ್ಕೋಬೋದು, ನಾವು ಡಬಲ್ ಆಗಿ ಕೂಡ ಮಾಡ್ಕೋಬೋದು, ಇಲ್ಲ 3 ಲೇಯರ್ ಇವಾಗ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಈ ರೀತಿ ಕೂಡ ನಾವು ಮಾಡ್ಕೋಬೋದು. ಯಾವ ರೀತಿ ನಮಗೆ ಬೇಕೋ ಆ ರೀತಿ ನಾವು ಈ ಡಿಸೈನ್ನ ಕಸ್ಟಮೈಸ್ ಮಾಡ್ಕೋಬೋದು. ಸಿಂಗಲ್ ಬೇಕು ಅಂದರೆ ಸಿಂಗಲ್ ಮಾಡ್ಕೋಬೋದು, ಡಬಲ್ ಬೇಕು ಅಂದರೆ ಡಬಲ್ ಮಾಡ್ಕೋಬೋದು, ಇಲ್ಲ ನಮಗೆ ತ್ರಿಬಲ್ ಬೇಕು ಅಂತ ಅಂದರೆ ಈ ರೀತಿ ಮಾಡ್ಕೋಬೋದು. ನೋಡಿ ಇದೇ ಥರ ಕಂಟಿನ್ಯೂ ಮಾಡಿ ಫೈನಲ್ ಲುಕ್ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. ನೋಡಿ ಕಂಪ್ಲೀಟ್ ಆಗಿದೆ, ಎಲ್ಲ ಆರ್ಚ್ಗಳಿಗೂ ಬೀಡನ್ನ ಹಾಕಿ ಆಗಿದೆ. ಬೀಡನ್ನ ಕೂಡ ಅಷ್ಟೇ ಇಲ್ಲಿ ನಾನು ಕೌಂಟಿಂಗ್ಸ್ ಕರೆಕ್ಟಾಗಿದೆ, ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡಿಲ್ಲ. ಫ್ರೆಂಡ್ಸ್ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಸುಮಾರು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫೇಸ್ಬುಕ್ನ ಪೇಜ್ನ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ, ಅಲ್ಲೂ ಕೂಡ ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೆಟೀರಿಯಲ್ಸ್ ಏನಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.